ಶ್ರೀಚಕ್ರವನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಮನೆಯಲ್ಲಿ ಗಲಾಟೆಗಳಾಗ್ಬೋದು, ಅಥವಾ ನೀವೇ ಒಂದು ಇದ್ದಕ್ಕಿದ್ದಂಗೆ ಪೀರಿಯಡ್ಸ್ ಆಗಿಬಿಡ್ಬೋದು, ಅಥವಾ ಮನೆಯಲ್ಲಿ ಮಕ್ಕಳು ಮೈಲಿಗೆ ಆಗಿಬಿಡೋದು, ಅಥವಾ ಯಾರೋ ಮೈಲಿಗೆ ಆಗಿರೋರು ನಿಮ್ಮ ಮನೆಗೆ ಬಂದುಬಿಡೋದು, ಅಥವಾ ಯಾರೋ ಈ ಥರ ನಾನ್ ವೆಜ್ ತಿಂದು ಬಂದುಬಿಡೋದು, ಈ ಥರ ಹಲವಾರು ರೀತಿಯಲ್ಲಿ ಇದಾಗ್ತಾ ಇರುತ್ತೆ, ಅಥವಾ ಗಂಡ ಹೆಂಡತಿಯರ ಮಧ್ಯೆ ಜಗಳ ಆಗೋದು, ಇದೆಲ್ಲ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಮನಸ್ಸಿಗೆ ಫಸ್ಟ್ ಅರ್ಥ ಮಾಡ್ಕೋಬೇಕು, ನಾನು ಆರಾಧನೆ ಮಾಡ್ತಾ ಇದ್ದೀನಿ ಮನೆಯಲ್ಲಿ, ನನಗೆ ಯಾವುದೇ ಸಮಸ್ಯೆಗಳು ಬಂದ್ರೂ ಆ ಶ್ರೀಚಕ್ರ ದೇವತೆಯ ಆರಾಧನೆಯನ್ನು ನಿಲ್ಲಿಸಬಾರ್ದು ಅಂತ ಹೇಳಿ ನೀವು ಮತ್ತೆ ಶುಚಿರ್ಭೂತರಾಗಿ ಮತ್ತೆ ನೀವು ಆರಾಧನೆಯನ್ನು ಶುರು ಮಾಡಿ. ಯಾಕಂದರೆ ಕೆಲವು ಮಾಂತ್ರಿಕ ಬಾಧೆಗಳು, ನಕಾರಾತ್ಮಕ ಶಕ್ತಿಯ ಸಮಸ್ಯೆಗಳು, ಅಥವಾ ಭೂತ ಪ್ರೇತ ಜಿನ್ನು ಈ ಥರ ಎಲ್ಲ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಇದ್ದಾಗ, ಅಥವಾ ನಮ್ಮ ಮನೆಯ ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿಗಳು ಇದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಮಗೆ ತುಂಬ ಡಿಸ್ಟರ್ಬೆನ್ಸ್ ಬರುತ್ತೆ. ಇದು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಅಂತಹ ಸಂದರ್ಭದಲ್ಲಿ ಏನಪ್ಪ ಈ ಥರ ಆಗೋಯಿತು ಅಂತೇಳಿ ಖಂಡಿತವಾಗ್ಲೂ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ. ಯಾವಾಗ ನಮಗೆ ಒಂದು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಕಷ್ಟ, ನೋವು, ದೇಹಕ್ಕೆ ಕಷ್ಟ, ಅಥವಾ ಏನೋ ಒಂದು ಕ್ಲಾಶಸ್ ಆಗೋದು ಇವೆಲ್ಲ ಆಗ್ತಾಯಿದ್ರೆ ನಿಮ್ಮ ಕರ್ಮಗಳು ಕ್ಲೆನ್ಸ್ ಆಗ್ತಾ ಇದೆ ಅಂತಲೇ ಅರ್ಥ ಮಾಡ್ಕೋಬೇಕು. ಹಾಗಂತ ಹೇಳಿಬಿಟ್ಟು ಯಾರ ಹತ್ರ ಹೋಗಿ ಕೇಳ್ತೀರಿ, ಅವರೇನಂತ ಅಯ್ಯೋ ಶ್ರೀಚಕ್ರನ ಇಡಬೇಡ್ರಪ್ಪ ಅದು ಬರೀ ಸಾಧಕರು ಅಂತ. ಖಂಡಿತ ಇಲ್ಲ. ನಮ್ಮ ತಾಯಿಯನ್ನು ನಮ್ಮ ಮನೆಗೆ ಕರೆಯೋದಕ್ಕೆ ಯಾಕೆ ನಮಗೆ ಕಷ್ಟ? ಖಂಡಿತ ಅಲ್ವಾ? ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಶಿವ ಪಾರ್ವತಿಯ ಫೋಟೋ ಹೇಗಿದೆಯೋ, ಅಥವಾ ಶಿವಶಕ್ತಿಯನ್ನು ನಾವು ಹೇಗೆ ಆರಾಧನೆ ಮಾಡ್ತೀವೋ ಅದೇ ಥರ ಇದರಲ್ಲಿ. ಆದರೆ ಕೆಲವೆಲ್ಲ ಕಾನ್ಸೆಪ್ಟ್ಗಳು ಬೇರೆ ಆಗಿರುತ್ತೆ ಅಂತ. ಹಾಗಾಗಿ ನೀವು ತುಪ್ಪದ ದೀಪವನ್ನು ಇಡಬೇಕಾದ್ರೆ ನೀವು ಆ ಲಲಿತ ಸಹಸ್ರನಾಮವನ್ನು ಸಮೇತ ನೀವು ಪಾರಾಯಣವನ್ನು ಮಾಡ್ಬೋದು. ಅದರ ಜೊತೆಗೆ 2 ತುಪ್ಪದ ದೀಪ ಹಚ್ಚೋಕ್ಕಿಂತ ಮುಂಚೆ ರಂಗೋಲೆ ಹಾಕಿ ಅದಕ್ಕೆ ಹೂವಿನಲ್ಲಿ ನೀವು ಅಲಂಕಾರವನ್ನು ಮಾಡಿ ಆ ದೀಪವನ್ನು ಹಚ್ಚಿ ಆ ಶ್ರೀಚಕ್ರವನ್ನು ಇಟ್ಟು ಧೂಪ ದೀಪ ನೈವೇದ್ಯಗಳನ್ನು ಮಾಡೋದ್ರಿಂದ ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಸಿಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಶ್ರೀಚಕ್ರವನ್ನು ನೀವು ಕೇಳಿದ್ರಿ, ಶ್ರೀಚಕ್ರವನ್ನು ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ, ಕಲ್ಲಿನಲ್ಲಿ ಸಮೇತ ಕೆತ್ತಿಸಿ ಪೂಜೆಯನ್ನು ಮಾಡ್ಬೋದು. ಮನೆಗೆ ಗಂಡಸರು ಯಾರಾದರೂ ಶ್ರೀಚಕ್ರವನ್ನು ಆರಾಧನೆ ಮಾಡ್ತಾ ಇದ್ದವರು ಬಂದರೆ ಅಂದರೆ ಶ್ರೀಚಕ್ರ ಆರಾಧಕರು ಗಂಡಸರಾಗಿದ್ದರೆ ಖಂಡಿತವಾಗಲೂ ಇದನ್ನು ನೋಡಿ ಯಾರಾದರೂ ಶುರು ಮಾಡಿದರೆ ಮನೆಗೆ ಬೇರೆ ಸ್ತ್ರೀಯರು ಬಂದರೆ ನಿಮ್ಮ ತಾಯಿಯ ರೂಪದಲ್ಲೇ ನೀವು ನೋಡಬೇಕಾಗುತ್ತೆ. ಜೊತೆಗೆ ಶ್ರೀಚಕ್ರ ಆರಾಧನೆ ಮಾಡುವಂತಹ ಸಂದರ್ಭದಲ್ಲಿ ಮಧು ಅಂದರೆ ಏನು ಕುಡಿತ ಆಗಿರ್ಬೋದು, ಮಾಂಸ ಆಗಿರ್ಬೋದು, ಮದ್ಯ ಇವೆಲ್ಲವನ್ನು, ಸ್ತ್ರೀ ಸಂಘ ಇವೆಲ್ಲವನ್ನು ನಾವು ದುಷ್ಟ ಆಲೋಚನೆಗಳು ಅದನ್ನು ಸಮೇತ ನಾವು ಕಂಟ್ರೋಲಲ್ಲಿ ಇಟ್ಕೊಂಡು ಅವೆಲ್ಲವನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗೆಯೇ ಸತತವಾಗಿ ನಿಮ್ಮ ಮನೆಗೆ ಯಾರೇ ಬರಲಿ ಶ್ರೀಚಕ್ರ ಇಟ್ಟ ನಂತರ ತಾಂಬೂಲವನ್ನು ದಾನ ಮಾಡಬೇಕು. ಅರಿಶಿನ ಮೇಡಮ್ ಇವತ್ತು ಹಣ್ಣಿಲ್ಲ ಕಾಯಿಲ್ಲ, ಖಂಡಿತವಾಗಲೂ ನಮಸ್ಕಾರ ಮಾಡಿಕೊಂಡು ಆ ತಾಯಿಗೆ ನೀವು ಒಂದು ಲೋಟ ಹಾಲಾದರೂ ಕೊಡ್ಬೋದು, ಅಥವಾ ಬಂದಂತಹ ವ್ಯಕ್ತಿಗೆ ಹಣ್ಣು ಅದರ ಜೊತೆಗೆ ತಾಂಬೂಲ ಅಂತ ನಾವು ಏನು ಹೇಳ್ತೀವಿ ಅದನ್ನು ಕೊಡ್ಬೋದು. ಇಲ್ಲ ನೀವೆಲ್ಲ ಆದ ನಂತರ ನಿಮಗೆ ನಿಮ್ಮ ಕುಲದೇವರ ದೇವಸ್ಥಾನಗಳಿಗೆ ಹೋಗಿ ನೀವು ಕಾಣಿಕೆಯನ್ನು ಸಮರ್ಪಣೆಯನ್ನು ಮಾಡ್ಬೋದು ಅಂತ. ಯಾಕಂದರೆ ಒಮ್ಮೊಮ್ಮೆ ಶ್ರೀಚಕ್ರವು ಭಿನ್ನ ಆಗಿಬಿಡ್ತದೆ. ಅಂಥ ಸಂದರ್ಭದಲ್ಲಿ ಏನು ಮಾಡೋದು ಅಂತೇಳಿ ಕೆಲವರಿಗೆ ಕನ್ಫ್ಯೂಷನ್ಸ್ ಇರ್ತದೆ. ಸೊ ಹಾಗಾಗಿ ಶ್ರೀಚಕ್ರವು ಭಿನ್ನ ಆದಂತಹ ಸಂದರ್ಭದಲ್ಲಿ ನೀವು ಅದನ್ನು ಮತ್ತೆ ಅದಕ್ಕೆ ಅಭಿಷೇಕಾದಿಗಳನ್ನು ನಾನು ಹೇಳಿದೆ, ಅಭಿಷೇಕಕ್ಕೆ ಏನು ಮಾಡಬೇಕು ಅಂತೇಳಿ ನೀರು, ಹಾಲು, ಮೊಸರು, ಜೇನು, ತುಪ್ಪ, ಸಕ್ಕರೆ ಇದಿಷ್ಟನ್ನು ಮತ್ತೆ ಅಭಿಷೇಕವನ್ನು ಮಾಡಿ ಮತ್ತೆ ಪ್ರಾಯಶ್ಚಿತ ಸಂಕಲ್ಪ ಅಂತ ಹೇಳ್ತೀವಿ. ಆ ಪ್ರಾಯಶ್ಚಿತ ಸಂಕಲ್ಪವನ್ನು ಮಾಡಿ ಹಿರಿಯರಿಗೆ ನೀವು ಹಣ್ಣು ಮತ್ತು ವಸ್ತ್ರಗಳನ್ನು ದಾನವಾಗಿ ಮಾಡಿ ಹರಿಯುವ ನೀರಿನಲ್ಲಿ ಏನು ಶ್ರೀಚಕ್ರ ಭಿನ್ನವಾಗಿರುವಂಥ ಶ್ರೀಚಕ್ರವನ್ನು ಖಂಡಿತವಾಗ್ಲೂ ಬಿಡಿ ಅಂತ ಹೇಳ್ತೀನಿ. ಈಗ ಮನೆಗೆ ತೊಗೊಂಡು ಬಂದಿದ್ದ ಅಥವಾ ಒಂದು 5ನೇ ದಿನನೋ 10ನೇ ದಿನಕ್ಕೋ ಏನೋ ಕಾರಣಾಂತರದಿಂದ ಭಿನ್ನ ಆಯಿತು ಅಂತಲೇ ಅಂದ್ಕೊಳ್ಳಿ. ಖಂಡಿತವಾಗ್ಲೂ ಭಯಪಡಬೇಡಿ. ಇದು ಕೆಲವೆಲ್ಲ ಸಂದರ್ಭದಲ್ಲಿ ನಮಗೆ ಏನೇ ಮಾಡಬೇಕು ಅಂತ ಹೋದಂಥ ಅಡೆತಡೆಗಳು ಜಾಸ್ತಿ ಆಗ್ತಾಯಿದೆ ಅಂದರೆ ದಟ್ ಈಸ್ ವೆರಿ ಪಾಸಿಟಿವ್ ಅಂತ ನಾನು ಹೇಳ್ತೀನಿ. ಕೆಲವರು ಹೇಳ್ತಾರೆ ಅಯ್ಯೋ ತೊಗೊಂಡೋಗಿ ಕೊಡಿ ಅಂತ. ಖಂಡಿತವಾಗ್ಲೂ ಇಲ್ಲ. ಈಗ ಎಕ್ಸಾಮ್ ಬರೀಬೇಕಾದ್ರೆ ನಾವು ಎಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದಲ್ಲ, ನಮಗೆ ಒಂದು ನಾರ್ಮಲಾಗಿ ಒಂದು ಎಕ್ಸಾಮ್ ಬರೀಬೇಕು ಅಂತಂದರೆ ಅದು ತೊಗೊಂಡೋಗ್ಬೇಡಿ, ಮೊಬೈಲ್ ತೊಗೊಂಡು ಹೋಗಬೇಡಿ, ಬರೀ ಪೆನ್ನು ಪೇಪರು ಅಂತ. ಅದೇ ಥರನೇ ಕೆಲವೆಲ್ಲ ಆರಾಧನೆಗೆ ಕೆಲವೆಲ್ಲ ಪೂಜೆಗೆ ಅದರದ್ದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ. ಹಾಗೆ ಶ್ರೀಚಕ್ರವನ್ನು ಆ ನಂತರ ನೀವೇನು ಮಾಡಬೇಕು, ಭಿನ್ನ ಆದಂಥ ಸಂದರ್ಭದಲ್ಲಿ ಅದನ್ನು ತೆಗೆದು ನೀವು ಹರಿಯುವ ನೀರಿನಲ್ಲಿ ಬಿಡಿ ಅಂತ ಹೇಳ್ತೀನಿ. ಹಾಗೆ
ಶ್ರೀಚಕ್ರ ಆರಾಧನೆಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ನೀವು ನೋಡ್ಬೋದು, ಶ್ರೀಚಕ್ರ ಆರಾಧನೆಗೆ ಬಂದಂಥ ಸಂದರ್ಭದಲ್ಲಿ ವಸ್ತ್ರಗಳು ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ಖಂಡಿತವಾಗಲೂ ಇವತ್ತಿನ ಯಾಂತ್ರಿಕ ಬದುಕಿನಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದೀವಿ, ನಾನಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಏನು ಮಾಡಬೇಕು ಅಂತಂದರೆ, ನೀವು ಶುಚೀರ್ಭೂತ, ಯಾಕಂದರೆ ಪರ್ಟಿಕ್ಯುಲರಾಗಿ ಒಂದೇ ಬಟ್ಟೆ, ಈಗ ಒಂದೋ ಎರಡೋ ರೇಷ್ಮೆ ಸೀರೆ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅದನ್ನೇ ಧಾರಣೆ ಮಾಡಿ ಆ ಶ್ರೀಚಕ್ರ ಆರಾಧನೆಗೆ ಉಟ್ಟಂತಹ ಸೀರೆ, ಅದು ರೇಷ್ಮೆ ಸೀರೆ ಆಗಿರ್ಬೋದು, ಕಾಟನ್ ಸೀರೆ ಆಗಿರ್ಬೋದು, ಸಾಧ್ಯವಾದಷ್ಟು ಕಾಟನ್ ಹಾಕಿ, ಇಲ್ಲದ್ರೆ ರೇಷ್ಮೆನೇ ಹಾಕಿ. ಮೇಡಮ್ ಇಲ್ಲ ನಾನು ಆರಾಧನೆ ಹೇಳಿಬಿಟ್ಟಿದ್ದೀರಿ ಅಂತೇಳಿ ರೇಷ್ಮೆ ಸಾಲ ಮಾಡಿ ತೊಗೊಳಕ್ಕೆ ಹೋಗ್ಬೇಡಿ. ನಿಮ್ಮ ಮನೆಯಲ್ಲೇ ಇರುವಂತಹ ಒಂದು ಕಾಟನ್ ಸ್ಯಾರಿನೋ ಅಥವಾ ಕಾಟನ್ ಡ್ರೆಸ್ ಏನಿದೆ ಅದನ್ನೇ ವಾಶ್ ಮಾಡಿ ನೀವು ಅದನ್ನು ಪೂಜೆಗೆ ಇಟ್ಕೊಳ್ಳಿ. ಅದನ್ನು ನೀವು ಮತ್ತೆ ಬಂದು ಮನೆಯಲ್ಲಿ ಬೇರೆ ಯಾವುದೋ ಸಂದರ್ಭದಲ್ಲಿ ಹಾಕುವಂಥದ್ದು ಮಾಡಬೇಡಿ. ಅಥವಾ ಪಂಚೆ ಆಗಿರ್ಬೋದು ಅಥವಾ ಶಲ್ಯಗಳಾಗಿರ್ಬೋದು ಅದನ್ನು ಯಾವುದೇ ಸಂದರ್ಭದಲ್ಲಿ ಹಾಕಬೇಡಿ. ಅಥವಾ ನಾನು ಯಾವುದೋ ದೇವಸ್ಥಾನಗಳಿಗೆ ಹೋಗಿದ್ದೆ ಆ ಸಂದರ್ಭದಲ್ಲಿ ಹಾಕ್ತೀನಿ, ಖಂಡಿತವಾಗ್ಲೂ ಮಾಡಬೇಡಿ. ಶ್ರೀಚಕ್ರ ಆರಾಧನೆಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದಕ್ಕೆ ಆದಂತಹ ಒಂದು ವಸ್ತ್ರವನ್ನು ಇದನ್ನು ಇಟ್ಕೊಳ್ಳಿ. ಹಾಗೆಯೇ ಇದನ್ನು ನೀವು ವಾಶ್ ಮಾಡೋ ರೀತಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಈಗ ವಾಷಿಂಗ್ ಮಿಷಿನ್ಗೆ ಹಾಕ್ತೀರಿ ಅಂತಲೇ ಅಂದ್ಕೊಳ್ಳಿ. ಖಂಡಿತವಾಗ್ಲೂ ಎಲ್ಲ ಬಟ್ಟೆಗಳ ಜೊತೆಗೆ ಹಾಕಿ ನೀವು ಅದನ್ನು ವಾಶ್ ಮಾಡಬೇಡಿ. ಬಿಕಾಸ್ ಯಾಕಂದರೆ ಶ್ರೀಚಕ್ರ ಆರಾಧನೆಯನ್ನು ಮಾಡ್ತಾ 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 ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಒಂದು ದೈವಿಕ ಕಳೆ ಆರಂಭ ಆಗುತ್ತೆ, ನಿಮ್ಮ ಹೌರ ಸ್ಟ್ರಾಂಗ್ ಆಗ್ತದೆ, ನಿಮಗೆ ಬೇರೆ ಯಾರ್ದೋ ಎನರ್ಜಿ ನಿಮಗೆ ಬಂದು ತಟ್ಟಲಿಕ್ಕೆ ಕಷ್ಟ ಆಗುತ್ತೆ. ನಿಮಗೆ ಆದಂಥ ಒಂದು ಹೌರ ಡೆವಲಪ್ ಆದಂಥ ಸಂದರ್ಭದಲ್ಲಿ ಆ ಎನರ್ಜಿ ನಿಮ್ಮ ಬಟ್ಟೆಯಲ್ಲಿ ಜಾಸ್ತಿ ಆಗಿರುತ್ತೆ. ಹಾಗಾಗಿ ನೀವು ಹಾಕಿರುವಂಥ ಬಟ್ಟೆಗಳನ್ನ ತೊಗೊಂಡೋಗಿ ಎಲ್ಲೋ ಒಣಗಕ್ಕಾಕೋದು ಅಥವಾ ನಿಮ್ಮ ಮನೆಯಲ್ಲಿ ಯಾರೋ ರಿಲೇಟಿವ್ಸ್ ಬಂದರು ಅಂತಹ ಸಂದರ್ಭದಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೀವು ಅದನ್ನು ವಾಶ್ ಮಾಡೋದು ಅದೆಲ್ಲವನ್ನು ಮಾಡಬೇಡಿ. ಸೊ ನೀವೇನೇ ಅದನ್ನು ಯಾವಾಗ ವಾಶ್ ಮಾಡಬೇಕು ನಿಮಗೇ ಗೊತ್ತಾಗುತ್ತೆ. ಅದನ್ನು ನೀವು ವಾಶ್ ಮಾಡಿ ಸಪ್ರೇಟಾಗಿ ನೀವು ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲ ಕೋಲ್ ಮಡಿ ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ಅದು ತುಂಬಾ ಇಷ್ಟ ಅನಿಸುತ್ತೆ. ಆ ಥರ ಮಾಡೋರಿದ್ರು ಖಂಡಿತವಾಗ್ಲೂ ತುಂಬ ಮಡಿಲಿ ಮಾಡ್ತೀವಿ, ಅದು ಇನ್ನೂ ಶ್ರೇಷ್ಠ ಅಂತ ಹೇಳ್ತೀನಿ. ಇದರ ಜೊತೆಗೆ ನಿಮ್ಮ ಆಚಾರ ವಿಚಾರವು ಇವೆಲ್ಲವೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಂತಹ ಒಂದು ವಸ್ತ್ರವನ್ನು ಎಲ್ಲೋ ಹರಿದೋಯ್ತು ಮೇಡಮ್ ಏನು ಮಾಡೋದು, ಅಥವಾ ಅದನ್ನು ಎಲ್ಲೋ ಇಟ್ಟಿದ್ದೆ ಯಾರೋ ತೊಗೊಂಡೋದ್ರು, ಯಾರಿಗೋ ಕೊಡಬೇಕಾದ ಪರಿಸ್ಥಿತಿ ಬಂತು ಅಂತ ಹೇಳಿದಂಥ ಸಂದರ್ಭ ಅದನ್ನೆಲ್ಲವೂ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಅನ್ಯರು ಬಳಸುವಂಥ ಬಚ್ಚಲ್ ಮನೆ ಅಥವಾ ಟಾಯ್ಲೆಟು ಬಾತ್ರೂಮ್ ಅಂತ ಏನಿರುತ್ತೆ, ಈ ಶ್ರೀಚಕ್ರ ಆರಾಧನೆ ಮಾಡಿದಾಗ ನಿಮಗೆ ಎನರ್ಜಿ ಲೆವೆಲ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಆದಷ್ಟು ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ನೀವು ಅನ್ಯರು ಬಳಸುವಂತಹ ಒಂದು ಬಾತ್ರೂಮ್ ಆಗಿರ್ಬೋದು, ಟಾಯ್ಲೆಟ್ ಆಗಿರ್ಬೋದು ಆದಷ್ಟು ಅವಾಯ್ಡ್ ಮಾಡಿ. ಹಾಗೆ ಬೇರೆಯವರು ಮಾಡುವಂತಹ ಅಡುಗೆಗಳಾಗಿರ್ಬೋದು, ಬೇರೆಯವರು ಮಾಡುವಂತಹ ಏನು ಊಟ ತಿಂಡಿಗಳು ಈ ಥರ ಏನೇನಿದೆ ಅದು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಿದಾಗ ಸತತವಾಗಿ ನೀವು ಮಾಡ್ತಾ ಬಂದಾಗ ಖಂಡಿತವಾಗಲೂ ನಿಮಗೆ ಫಲ ಸಿಗುತ್ತೆ ಅಂತ ಹೇಳ್ತೀನಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತಿದ್ರಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇಲ್ಲ ಮೇಡಮ್ ನಮಗೆ ಯಾರಾದರೂ ಪರ್ಸನಲಾಗಿ ಕನ್ಸಲ್ಟೇಷನು ಇದಕ್ಕೇ ತೊಗೊಂಡು ನಾನು ಶ್ರೀಚಕ್ರ ಆರಾಧನೆಯನ್ನು ಮಾಡಬೇಕು ಗುರುವಿನ ಮುಖಾಂತರ ಅಂತ ಹೇಳಿದಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ಶ್ರೀಚಕ್ರ ಸಹಿತ ನಮ್ಮದು ಕ್ಷೇತ್ರ ದಕ್ಷಿಣ ನಾಗಕಾಳಿಕ ಕ್ಷೇತ್ರ ನಿಮಗೆ ದೀಕ್ಷೆ ಬೇಕಂತ ಇದ್ದಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ಇದಕ್ಕೆ ಸಂಬಂಧಪಟ್ಟಂತಹ ದೀಕ್ಷೆಯನ್ನು ಕೊಡ್ತೇನೆ. ಓಂ ಶ್ರೀ ದಕ್ಷಿಣ ನಾಗಕಾಳಿಕಾಯೇ ನಮಃ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಓಂ ಶ್ರೀ ದಕ್ಷಿಣ ನಾಗಕಾಳಿಕಾಯೇ ನಮಃ ಅಂತೇಳಿ ನೀವು ಸಮೇತ ಕಮೆಂಟ್ ಮಾಡಿ ಶ್ರೀ ದಕ್ಷಿಣ ನಾಗಕಾಳಿಕಾ ಕಿ ಜೈ. ನಮಸ್ತೆ.